ಐಪಿಎಲ್ ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಮುಂಬೈ ತಂಡ ಸೋಲನ್ನು ಅನುಭವಿಸಿದೆ. ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 203 ರನ್ ಕಲೆ ಹಾಕಿತು. ಟಾಸ್ ಸೋತರು ಮೊದಲ ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಲಕ್ನೋ ಸೂಪರ್ ಜೈಂಟ್ಸ್ ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ತು. ಮಿಶೆಲ್ ಮಾರ್ಚ್ ಮತ್ತು ಐಡನ್ ಮಕ್ರಮ್ ಇಬ್ಬರು ಅರ್ಧ ಶತಕವನ್ನು ಗಳಿಸಿ ತಮ್ಮ ತಂಡ ದೊಡ್ಡ ಮೊತ್ತವನ್ನು ತಲುಪಲು ಸಹಾಯ ಮಾಡಿದರು. ಆರಂಭಿಕರಾಗಿ ಬಂದಂತ ಮಿಶೆಲ್ ಮಾರ್ಚ್ 31 ಎಸೆತದಲ್ಲಿ 2 ಸಿಕ್ಸರ್ ಮತ್ತು 9 ಬೌಂಡ್ರಿ ಸಹಿತ 60 ರನ್ ಸಿಡಿಸಿದರೆ, ಏಡನ್ ಮಕ್ರಮ್ 38 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 2 ಬೌಂಡ್ರಿ ಸಹಿತ 3 ರನ್ ಸಿಡಿಸಿದ್ದಾರೆ. ಬಳಿಕ ಆಯುಷ್ ಬದೋನಿ 19 ಎಸೆತದಲ್ಲಿ 30 ಮತ್ತು ಡೇವಿಡ್ ಮಿಲ್ಲರ್ 14 ಎಸೆತದಲ್ಲಿ 27 ರನ್ ಸಿಡಿಸಿ ತಂಡದ ಉತ್ತಮ ಮೊತ್ತಕ್ಕೆ ನೆರವಾದರು. ಅಂತಿಮವಾಗಿ 20 ಓವರ್ಗಳ ಅಂತ್ಯಕ್ಕೆ ಲಕ್ನೋ 8 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿತು. ಲಕ್ನೋ ನೀಡಿದ 204 ರನ್ಗಳ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 191 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಡ್ತು. ಮುಂಬೈ ಪರ ನಮನ್ಧೀರ್ 46 ರನ್ ಗಳಿಸಿದರೆ, ಸೂರ್ಯಕುಮಾರ್ ಯಾದವ್ 67 ರನ್ ಗಳಿಸಿದರು. 25 ರನ್ ಗಳಿಸಿದ ತಿಲಕ್ ವರ್ಮಾ ಗಾಯದ ಸಮಸ್ಯೆಗೆ ತುತ್ತಾಗಿ ಪೆವಿಲಿಯನ್ಗೆ ವಾಪಸ್ಸಾದರು. ಬಳಿಕ ಕ್ರೀಸ್ಗೆ ಬಂದ ಹಾರ್ದಿಕ್ ಪಾಂಡ್ಯ 28 ರನ್ ಗೆಲುವಿಗೆ ಪ್ರಯತ್ನಿಸಿದರಾದರೂ ಗೆಲುವಿನ ರನ್ ಗಳಿಸೋಕೆ ಆಗಲಿಲ್ಲ. ಅಂತಿಮವಾಗಿ ಮುಂಬೈ 12 ರನ್ಗಳ ಅಂತರದಲ್ಲಿ ವೀರೋಚಿತ ಸೋಲು ಕಾಣ್ತು.